ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುನ್ ಗ್ರಾಮದಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಇದರಲ್ಲಿ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು 2028ರ ವಿಧಾನಸಭಾ ಕ್ಷೇತ್ರದ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ನಡೀತದೆ. ನಮ್ಮ ವಿಶೇಷ ಸಂದರ್ಶನದಲ್ಲಿ ನಮ್ಮ ಒಕ್ಕುನ್ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಎಲ್ಲಿಂದ ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾದರು, ಇವರ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ವು, ಅದಾದ ನಂತರ ಇವರ ಅಧಿಕಾರಾವಧಿಯಲ್ಲಿ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಇವರನ್ನ ಕೇಳ್ತೀವಿ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮೊಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಸರ್? ಊರ ಕೊರಿಕೊಪ್ಪ ಸರ. ನನ್ನ ಹೆಸರ ಯಲ್ಲಪ್ಪ ಫಕೀರಪ್ಪ ನಿಂದಳ್ಳಿ, ಪಂಚಾಯತಿ ಒಕ್ಕುನ್ ಸರ. ನಾನು ಗ್ರಾಮ ಪಂಚಾಯತಿ ಮೆಂಬರ್. ಸರಿ ಸರ್. ಸರ್, ತಾವು ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು, ಆಗಿರ್ಲಿಲ್ಲ ಸರ್? ತಾವು ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ಒಂದೊಂದು ಸ್ವಲ್ಪ ಆಗಿದ್ವು ಸರ, ಒಂದ್ ಸ್ವಲ್ಪ ಉಳಿದಿದ್ವಿ ಅಂತಂದ್ರ ಸಾಲಿ ಕೆಲಸ ಹೆಚ್ಚು ಉಳಿದೈತ್ರಿ. ನಾವು ಬಂದ ನಂತರ ಸಾಲಿಗೆ ಹೆಚ್ಚ ಮಾತು ಕೊಟ್ಕೆಸ ಫೇವರ್ಸ್ ಮಾಡಿದೇವಿ ಸರ. ತಂತಿ ಬೇಲಿ ಮಾಡಿದೇವಿ, ಅವಾರ್ವಾಡಿ ಮಾಡಿದೇವಿ, ಹೈಟ್ಯಾಕ್ ಪೈಖಾನಿ ಮಾಡಿದೇವಿ, ಅಲ್ಲಿಂದ ದ್ವಾರ ಬಾಗಲ ಮಾಡಿದೇವಿ, ಸುತ್ತು ಕಡೆ ಎಲ್ಲ ಶಿಶಿ ಮಾಡಿದೇವಿ. ಸರಿ ಸರ್. ಸರ್, ತಮ್ಮ ಒಂದು ಪಾತ್ರ ಈ ಅಧಿಕಾರಾವಧಿಯಲ್ಲಿ ಬಂದ್ಮೇಲೆ ಮನೆಗಳ ಅನುದಾನ ಇರ್ಬೋದು ಸರ್, ಸಿಸಿ ರೋಡ್ಸ್ ಮತ್ತು ಬೀದಿ ದೀಪ, ಚರಂಡಿ, ಇದರಲ್ಲಿ ತಾವು ಯಾವ ರೀತಿ ಒಂದು ಪಾತ್ರ ವಹಿಸಿದ್ದೀರಾ ಸರ್? ಸಿಸಿ ಚರಂಡಿ ಒಂದಷ್ಟು ಮಾಡಿಸೇವ್ರಿ ಸರ. ಈಗ ಬೀದಿ ಲೈಟದ್ದು ಸ್ಟ್ಯಾಂಡರ್ ಕೊಟ್ಟಿದ್ದು ಸರ್. ಅವರು ಹೋಗೇ ತನ್ನದಾಗ ಬಂದ್ ಹಾಕ್ತಿದ್ರು. ಅವ್ರಿಗೆ ಸ್ಟ್ಯಾಂಡರ್ ಮಾಡಿ ಕೊಟ್ಟಿದ್ರು ಬೀದಿ ಲೈಟ್ ಹಾಕೋರ್ಗೆ, ಅವ್ರು ಬಂದ್ ಹಾಕ್ತಿದ್ರು. ಸರಿ ಸರ್. ತಾವು ಈ ರಾಜಕಾರಣದಲ್ಲಿ ಸರ್ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾದ್ರಿ ಸರ್? ನಾವು ಮಾಂತೇಶ್ ಕೌದಲ್ಗಿ ಅವರ ಇದನ್ ಮಾಡ್ಕೊಂತ ಬಂದಾರ ಸರ. ಅವ್ರು ಕಾಂಗ್ರೆಸ್ದಾಗಿದ್ದಾಗ ಆದ್ರೂ ಅತಿ, ಜನತಾದಳದಾಗಿದ್ದಾಗ ಆದ್ರೂ ಅತಿ, ನಾವು ಅವ್ರ ಹಿಂಬಾಲೆ ರಾಜಕೀಯ ಮಾಡ್ಕೊಂತ ಬಂದಿದ್ದೀರಾ ಸರ್? ಸರಿ ಸರ್. ತಾವು ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್? ಜನರ ಇದೊಂದ್ಸಲ ನೀನ್ ನಿಂದ್ರಪ್ಪ, ಪ್ರಜಾಪ್ರಭುತ್ವ ಐತಿ, ಅದಕ್ಕೇನ್ ಸಂಬಂಧ ಇಲ್ಲ, ನಾವು ಆರಿಸ್ಕೊಂಡ್ಬರ್ತೇವ ಅಂತಂದ್ರು ಜನರ ಮ್ಯಾಲ ವಿಶ್ವಾಸ ಇಟ್ಕಾಸ ನಿಂತಿ. ಸರಿ ಸರ್. ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಸರ್ ಬಿಜೆಪಿ ಅಧಿಕಾರ ಕೂಡ ಇತ್ತು, ಅದಾದ ನಂತರ ಕಾಂಗ್ರೆಸ್ ಅಧಿಕಾರ ಕೂಡ ಇತ್ತು ಸರ್. ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ಅದಾದ ನಂತರ ಕಾಂಗ್ರೆಸ್ ಅಧಿಕಾರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ತಿದ್ವು ಸರ್? ನಾವು ಸರ್ ಇಲ್ಲಿ ನಮ್ಮ ಭಾಗಕ್ಕ ನಮ್ಮ ಸಾಹೇಬ್ರ ಮಾಂತೇಶ್ ಕೌಜಲ್ಗಿ ಅವರ MLA ಇದ್ದಾಗ ಅವ್ರಂತೇಳಿ ಏನೋ ಒಂದು ಕೆಲಸ ಆಗ್ಲಿಲ್ಲ ಅಂದ್ರು ನಾವು ಹೋಗಿ ಅವ್ರಿಗೆ ಹೇಳಿ ಅವ್ನ ತಕ್ಷಣ ಮಾಡಿಸ್ಕೊತಿದ್ವಿ ಸರ್. ಮಾಡಿಸ್ಕೊತೀವಿ. ಸರಿ ಸರ್. ಸರ್, ಮಕ್ಕಳ ಶಿಕ್ಷಣ ಅಭಿವೃದ್ಧಿ, ಸ್ಕೂಲ್ ಕೊಠಡಿ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ನೀರು ಆಗಿರ್ಬೋದು, ಅದರಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಸರ್, ಈ ಸದ್ಯಕ್ಕೆ ನಾವು ಸಾಹೇಬ್ರಿಗೆ ಹೇಳ್ಕೊಂಡ ಒಂದ 21 ಲಕ್ಷ ರೂಪಾಯಿದು ನಾವು ಅಂಗನವಾಡಿ ಇದನ್ನ ಈ ಸದ್ಯಕ್ಕೆ ತಯಾರು ಮಾಡಿದೇವ್ರಿ ಸರ್. ಇನ್ನ ಉದ್ಘಾಟನೆ ಆಗಿಲ್ಲ, ತಯಾರು ಮಾಡಿದೇವಿ. ಹಂಗಾಗಿ ಸಾಲಿ ಬಗ್ಗೆ ಒಟ್ಟು ನಾವು ನಮ್ಮ ಅಧಿಕಾರ ಇದ್ದಾಗ ಅದಕ್ಕೆ ಹೆಚ್ಚಿನ ಮಾತು ಕೊಟ್ಟಿದ್ದೀರಾ ಸರ್? ಸರಿ ಸರ್. ಇವಾಗ ತಮ್ಮ ಅಧಿಕಾರ ಅವಧಿ ಮುಗಿದಿದೆ ಸರ್, ಅದಾದ ನಂತರ ಆಡಳಿತ ಅಧಿಕಾರ ಕೂಡ ಇದೆ ಸರ್. ಅವರು ಯಾವ ರೀತಿ ಜನಗಳ ಜೊತೆ ಒಂದು ಸಹಾಯ ಸತ್ಕಾರ ಬೆಂಬಲಿಸ್ತಾ ಇದ್ದಾರೆ ಸರ್? PDO ಚಲೋ ಅದಾರ ಸರ, ನಮ್ಮ ಇದಕ್ಕೆಲ್ಲ ಸ್ಪಂದಿಸ್ತಾರ. ಸರಿ ಸರ್. ನಾವು ಅಧಿಕಾರದಾಗ ಇರ್ಲಿಕ್ಕೂ ನಾವೀಗ ಇದಾಗಿದೆ ಅಂತಂದ್ರು ಅವ್ರು ನಾವು ಏನಾರು ಹೇಳಿದ್ರೆ ತಕ್ಷಣ ಬಂದ್ ಮಾಡಿಕೊಡ್ತಾರೆ. ಸರಿ ಸರ್. ತಾವೊಂದು ಚುನಾವಣೆ ವೇಳೆಯಲ್ಲಿ ಸರ್ ಜನಗಳಿಗೆ ನೀಡಿರುವಂತಹ ಭರವಸೆ ಸರ್, ತಮ್ಮ ಅಧಿಕಾರಾವಧಿಯಲ್ಲಿ ಬಂದ ಮೇಲೆ ಯಾವ ರೀತಿ ಎಷ್ಟು % ಸರ್ ಜನಗಳಿಗೆ ನೀವು ಭರವಸೆನ ಕೊಟ್ಟಿದ್ದೀರಾ? ನಾವು ಭರವಸೆ ಅಂತಂದ್ರೆ ಸರ್, ಈಗ ನಾವು ಪಂಚಾಯತಿ ಮೆಂಬರ್ ಆಗ್ಬೇಕಿತ್ತಾರ ಒಂದ್ 2 ಮುಸ್ಲಿಂ ರೋಡ್ ಇದ್ರು ಸರ್. ಅಲ್ಲಿ ಆ ಮುಸ್ಲಿಂ ರೋಡ್ 40 ವರ್ಷ ಗಂಟ್ಲೆ ಒಂದ್ ಹಿಡಿ ಮಣ್ಣು ಬಿಟ್ಟಿರ್ಕಿಲ್ಲ. ಅದಕ್ಕಾಗಿ ನಾವು ಆ ರೋಡ್ ಮಾಡ್ಲೇಬೇಕಂತ ಮೆಂಬರ್ ಆದವರು. ಅಲ್ಲಿಂದ ನಾವು ಆ ರೋಡ್ ಮಾಡಾಕ ಸಾಹೇಬ್ರ ಕಡೆಯಿಂದ MLA ಅವ್ರ ಕಡೆಯಿಂದ ಅನುಕೂಲತೆ ತಗೊಂಡು PWD ರೊಕ್ಕ ತಗೊಂಡು ಅದನ್ನ ನಾವು ಸಿಸಿ ರೋಡ್ ಮಾಡಿಕೊಟ್ಟೇವ್ರಿ ಸರ್. ಸರಿ ಸರ್. ಸರ್, ಇನ್ಮುಂದೆ ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀರಾ? ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ತೇವೆ ಸರ್, ಅವ್ರ ಹಿಂಬಾಲಿ ನಾವಿರ್ತೀವಿ. ಸರಿ ಸರ್. ಸರ್, ಕೊನೆಯದಾಗಿ ಪ್ರಶ್ನೆ ಸರ್, ತಮ್ಮನ್ನ ಆರಿಸಿ ತಂದಂತಹ ಜನಪ್ರೇಮಿಗಳಿಗೆ ನಿಮ್ಮ ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತೀರಾ? ಎಲ್ಲಾರು ಕೂಡಿ ಆಶೀರ್ವಾದ ಮಾಡ್ಯಾರ ಸರ್. ಸರಿ, ಅದಕ್ಕಾಗಿ ನಾನು ಮೆಂಬರ್ ಆಗಿ. ಸರಿ ಸರ್. ಎಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.